ಅಶ್ಲೀಲ ಪದ ಬಳಕೆ ವಿಚಾರ ಒಂದು ಕಡೆ ಸಿ ಟಿ ರವಿ ಅವರು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ, ಮತ್ತೊಂದು ಕಡೆ ನಾಳೆ ಬೆಳಗಾವಿಗೆ CID ಟೀಮ್ ಬರ್ತಿದೆ ಸರ್. ಅದ್ರ ಬಗ್ಗೆ ಏನು ಸರ್? ನಾಳೆ ಪ್ರೊಸೀಜರ್ ಹೆಂಗೆ CID ಅವ್ರು ಬಂದರೆ? ಈಗ ನಾವು ಏನು ಹೇಳಿದ್ವಿ ಅಂದ್ರೆ 19ನೇ ತಾರೀಕಿನ ನಡೆದಂಥ ಘಟನೆ ಸದನವನ್ನು ನಾವು ಅಡ್ಜರ್ನ್ ಮಾಡಿದ್ವಿ ಅಂತ ಹೇಳಿದ್ವಿ. ಸದನವನ್ನು ಅಡ್ಜರ್ನ್ ಮಾಡಿದ ನಂತರ ನಮ್ಮಲ್ಲಿರುವಂಥವು CC ಕ್ಯಾಮ್ರಾ, ನಮ್ಮ TV ಅಂದರೆ ವಿಧಾನ ಪರಿಷತ್ TV, ಆಮೇಲೆ ನಮ್ಮ ರಿಪೋರ್ಟು ಯಾವುವು ನಮ್ಮಲ್ಲಿ ಸಿಗಲಿಲ್ಲ. ನಾನು ಸೆಕ್ರೆಟ್ರಿ ಅವ್ರನ್ನ, ಸೆಕ್ರೆಟ್ರಿ ಅವ್ರನ್ನ, ಒಬ್ಬ ಡೆಪ್ಟಿ ಸೆಕ್ರೆಟ್ರಿನ, ಒಬ್ಬ 4 ಮಂದಿ ಕಳಿಸೀನಿ. ಎಲ್ಲ ಹುಡುಗಾಡ್ಕೊಂಬರ್ರಿ ನೋಡ್ಕೊಂಬರ್ರಿ ಅಂತ ಹೇಳಿ ನಾವು ಅವು ಯಾವ ನಮಗೆ ಬಂದಿಲ್ಲ. ಸದನ ಇಲ್ಲದಾಗ ಈಗ ನೀವು TVಗಳದಾವೆ. ಈಗ ಮಹಾಲಕ್ಷ್ಮಿ ಇವ್ರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ಯಾರ ನನಗೆ, ಏನು ಇವ್ರು ಅಲಾ ಮಾಡ್ಯಾರ, ಅಲಾ ಮಾಡಿದ್ದನ್ನು ಮತ್ತು ಅವರೆಲ್ಲ ಅದೆಲ್ಲ ಏನು ಫೇಕ್ ನಾವು ಅಂತ ಕೇಳ್ಯಾರ. ನಾ ಏನಂತೀನಿ, ನಮಗೆ ಯಾರ TV ಅವ್ರು ಬಂದು ಕೊಟ್ಟಿದ್ರೆ ಬೇರೆ, ಅವರು ಮೊಬೈಲ್ದಾಗ ತೋರಿಸ್ಯಾರ. ಮೊಬೈಲ್ದಾಗ ತೋರಿಸಿದ್ದಕ್ಕೆ ನಾ ಏನಂದೆ, ಹಂಗೆ ಮೊಬೈಲಾಗ ಬಂದಿದೆಯಲ್ಲ ಅವು ಒಂದೊಂದು ಸರಿ ಯಾರ್ಯಾರು ಏನೋ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಇರ್ತಾವೆ, ಒಂದೊಂದು ಸರಿ ಫೇಕ್ ಅನಿಸುವಂಥ ಮಟ್ಟಿಗೆ ಹೋಗಿರ್ತವೆ. ಅದನ್ನು ನಾವು ನೋಡಬೇಕಾಗ್ತದೆ. ನಮ್ಮದೇ ಆದಂಥ ಅಧಿಕೃತವಾದಂಥ ಇದ್ದರೆ ಮಾತ್ರ ನಮಗೆ ಕ್ರಮ, ಬೇರೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋಂಥ ಒಂದೇ ಇದೆ. ಎರಡನೇದೇನು ಹೇಳಿದೆ, ಇಷ್ಟಾದರೂ ಅವರು ಕಂಪ್ಲೇಂಟನ್ನು ಕೊಟ್ಟರೆ, ಇಂಥವೆಲ್ಲ ಕೊಟ್ಟರೆ, ಸಾಕ್ಷ್ಯಾಧಾರ ಕೊಟ್ಟರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಮಾಡಿದನ್ನು ವಿಚಾರ ಮಾಡ್ತೀವಿ. ಮತ್ತು ಅದು ಒಂದು ವೇಳೆ ಅಂಥದ್ದೇನಾದರೂ ಅವ್ರು ಹೇಳಿದಂಗೆ ಅವರು ರವಿ ಮಾತಾಡಿದ ಪದ ಬಳಕೆ ಮಾಡಿದರೆ ಖಂಡಿತವಾಗಿ ಅದ್ರ ಮೇಲೆ ನಮ್ಮಲ್ಲಿ ನೇಮ್ಗಳಿದಾವೆ. ಅದನ್ನು ನಮಗೆ ಪ್ರೂಫ್ ಆಗಬೇಕಲ್ಲ. ಈಗ ಹಂಗೆ ಅಂದಂಗೆ ಈಗ ಎಲ್ಲ ಮಾಡ್ತಾರೆ, ಏನೋ ಮಾಡಬೇಕಾದ್ರೂ ಸಹಿತ ಯಾವುದೇ ಒಂದು ಸರ್ಕಾರಕ್ಕೆ ಬಂದ್ರೆ ಅದನ್ನು ಏನಂದರೆ FSL ಕಳಿಸಿ ತೊಗೊಳ್ತಾರೆ ಸರ್ಕಾರ ವರದಿ. ಹಂಗೆ ನಾನು ಹೇಳೀನಿ, ನಾವು TV ಅವ್ರನ್ನ ಅಲಾ ಮಾಡಿದ್ದ ತಪ್ಪು ಅನ್ನುವಂಥ ಅವ್ರದ್ದು ಬಂದರೆ ನಾನು ನೆಕ್ಸ್ಟಿಂದ TVಯನ್ನು ಅಲಾ ಮಾಡೋದಿಲ್ಲ ನಮ್ಮ ಸದನದಲ್ಲಿ. ನಾನೇನಂದ್ರೆ ನಾನು ಅಸೆಂಬ್ಲಿಯಾಗಿ ಕೊಟ್ಟಿಲ್ಲ, ಇಲ್ಲ ಕೊಟ್ಟನಂದ್ರೆ ಡೆಮಾಕ್ರಸಿ ಒಳಗೆ ನಮ್ಮ ಶಾಸಕರು ಚೆನ್ನಾಗಿ ಕೆಲಸ ಮಾಡಲಿ, ಇಂಥ ತಪ್ಪು ಮಾಡಬಾರ್ದು ಅನ್ನೋಂಥ ದೃಷ್ಟಿಯಿಂದ ಮತ್ತು ಹೆಚ್ಚು ನಿಮಗೆ ಪಾರದರ್ಶಕರನ್ನು ಕೊಟ್ಟಿದ್ದೀನಿ ನಾನು. ಇವತ್ತು ನೀವು ಯಾರು ನಮಗೆ ಕೊಟ್ಟಿಲ್ಲ. ಈಗ ನೀವು TV ಅವರು ಯಾರು ಯಾವ ನಿಮ್ಮ ಪಬ್ಲಿಕ್ TV ಆಗಲಿ, TV9ದವರಾಗಲಿ, ಬೇರೆ 18ದವ್ರು ಯಾರೇ TV ಅವ್ರು ನಮಗೆಲ್ಲ ಕೊಟ್ಟಿಲ್ಲ. ನೀವು ಕೊಟ್ಟರು ಸಹಿತ ಅದನ್ನು ನಾವೇನಂದ್ರೆ ಅಥೆಂಟಿಕ್ ಅಂತ ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ. ನಾವು ಮತ್ತು ಸರ್ಟಿಫೈಡ್ ಮಾಡ್ತೇವೆ, FSL ಕಳಿಸಬೇಕು. ನಮಗೆ ಆ ರಿಪೋರ್ಟ್ ಬಂದ ನಂತರ ಅಲ್ಲಿ ವೇಳೆ ಅದು ಅಂದಿದ್ದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ಕ್ರಮ ತಗೊಳ್ಳೋಂಥ ಅಧಿಕಾರ ನಮಗಿದೆ. ನಾವು ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಮತ್ತು ನಾವು ಹೇಳಿದ್ದೇನೆಂದರೆ ಮೊಬೈಲ್ದಾಗ ತೋರಿಸೋದಕ್ಕೆ TV ಅವ್ರು ತೋರಿಸೋಕ್ಕೆ ಅಂತರ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ ಹೊರತಾಗಿ ನನಗೇನೆಂದರೆ ಯಾವುದೇ ನಮಗೆಲ್ಲರೂ ಅಷ್ಟೇ, ಆ ಸದನದಲ್ಲಿ ಎಲ್ಲರೂ ಅಷ್ಟೇ. ಮತ್ತು ಇಷ್ಟಾದ ನಂತರ ಒಬ್ಬ ಜವಾಬ್ದಾರಿ ಸ್ಥಾನದಿದ್ದ ನಾನು ಅವ್ರಿಗೆ ಫೋನ್ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಫೋನ್ ಮಾಡಿ, ನೋಡಮ್ಮ ಹಿಂಗಾಯ್ತು, ಬೇಜಾರು ಮಾಡ್ಕೋಬೇಡ, ನೋಡ್ತೀವಿ, ನಾವೆಲ್ಲ ಇರ್ತೀವಿ, ಸರಿಯಾಗದನ್ನು ಮಾಡೋನು, ನೀ ಬೇಜಾರು ಮಾಡ್ಕೋತ ನಾನು ಸಾಂತ್ವನೂ ಹೇಳೀನಿ. ರವಿನ ಅಲ್ಲಿ ರಾತ್ರಿಯಲ್ಲಿ ಅಡ್ಡಾಡಿ ಪೊಲೀಸರು ತಪ್ಪಂತೂ ಹೇಳೀನಿ.